ಸಂತೋಷ್ ಲಾಡ್ ಅವರು ಇವತ್ತು ತಾನೇ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾನು ಅದಕ್ಕೆ ನಮ್ಮ ಮುನ್ನ ಅಂತಾರಂತೀವಿ ಅವರಿಗೆ. ನಾನು ಅವ್ರ ಪೂರ್ಣ ಹೆಸರು ಹೇಳೋದಿಲ್ಲ. ಮುನ್ನ ನನ್ನ ಆತ್ಮೀಯ ಸೋದರ ಇದ್ದಾಗ, ನನ್ನ ಕುಟುಂಬದ ಸದಸ್ಯ, ನನ್ನ ಕುಟುಂಬದ ಬಾಲ್ಯ ಜೀವನದಿಂದ ನನ್ನ ಸ್ನೇಹಿತ, ನನ್ನ ಸೋದರ ಇದ್ದಂಗ. ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಸಂತೋಷ್ ಲಾಡ್ ಅವರು ಬರಾಕತ್ತಾರ ಬಾಗಲಕೋಟೆಗೆ, ನಾನು ಅವ್ರ ಕಾರ್ಯಕ್ರಮ ಇದೆ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡೆ. ಯಾಕಂದ್ರೆ ಬಹುತೇಕ ಅದ್ದೂರಿವಾದ ಭವ್ಯವಾದ ಒಂದು ಮೆರವಣಿಗೆ ಆಗಿರೋದ್ರಿಂದ ಕೆಲವಷ್ಟು ತಡ ಆಯಿತು ಅನ್ನೋ ವಿಚಾರವನ್ನು ನನಗೆ ತಿಳಿಸಿದ್ದಾರೆ. ಇವತ್ತು ನೋಡ್ರಿ, ನಮ್ಮ ಕಾರ್ಮಿಕ ಸಚಿವರು ಬಹುತೇಕ ಯಾವ ರಂಗದಲ್ಲೇ ಇರಲಿ ಜನಾಂಗ, ಅದು ರಂಗಭೂಮಿ ಕಲಾವಿದರಿರಲಿ, ಇವತ್ತು ಪೆಂಡಾಲ್ ಮತ್ತು ಈ ಡೆಕೋರೇಷನ್ ಶ್ರಮ ಅಭಿವೃದ್ಧಿ ಸಂಘದಲ್ಲಿ ತಮ್ಮ ಕಾರ್ಮಿಕರು ತಮ್ಮ ಜೊತೆಗೆ ಏನು ಕೆಲಸವನ್ನ ಮಾಡುವಂತವ್ರಿಗೆ, ಇವರಿಗೆಲ್ಲರಿಗೂ ಕೂಡ ಎಲ್ಲ ರಂಗದಲ್ಲಿ ಏನು ಕಾರ್ಮಿಕ ಅನಿಸಿಕೊಂಡಿರುವಂತಹ ವರ್ಗಕ್ಕೆ ಇವತ್ತು ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾನ್ಯ ಸಚಿವರಾದಂತ ಸಂತೋಷ್ ಲಾಡ್ ಅವರು ಇವತ್ತು ಕಾರ್ಮಿಕ ಕಾರ್ಡನ್ನ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಕೊಡುವಂತ ಕೆಲಸ ಈ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಇನ್ನಿಗಿಂತಾನೆ ನಮ್ಮ ಗಂಗಾವತಿಯ ವಿಜಾಪುರದಲ್ಲ ಸಿದ್ರು ಖಾನ್ ಅವರು, ಸಫೀವುಲ್ಲಾ ಖಾನ್ ಅವರು ಇವಾಗ ಹೇಳ್ತಾ ಇದ್ರು, ಬರೀ ನೀವು ಲೇಬರಿಂಗ್ ಮಾಡಿದ್ರಿ, ನಮ್ಮ ಮಾಲಾಕರ ಗತಿ ಏನ್ರಿ ಎಂದು. ಮಾಲಾಕರಿಗೆ ಏನ್ ಮಾಡ್ತೀರಿ ನೀವು ಸರ್ಕಾರದವ್ರು ಹೇಳ್ರಿ ಅಂತಂದ್ರು ನನಗೆ. ಅದಕ್ಕೆ ಖಂಡಿತವಾಗಿ ನಾನು ಸಂತೋಷ್ ಲಾಡ್ ಅವರಿಗೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಭೆಯಲ್ಲಿ ನಾನು ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದೀನಿ. ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಡೆಕೋರೇಷನ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಮಾಲಕರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ಖಂಡಿತವಾಗಿ ನಾನು ಮಾನ್ಯ ಸಚಿವರ ಹತ್ರ ಚರ್ಚೆ ಮಾಡಿ ಏನಾದರೂ ಒಂದು ಸರ್ಕಾರದಿಂದ ಸವಲತ್ತುಗಳನ್ನ ಒದಗಿಸಬೇಕಾಗಿದೆ. ಯಾಕಂದ್ರೆ ಕೆಲವಷ್ಟು ಸಂದರ್ಭದಲ್ಲಿ ಅಪಾಯಗಳು ಆಗ್ತಾವ, ನ್ಯೂನತೆಗಳು, ತೊಂದರೆಗಳು ಬರ್ತಾವ. ಅನೇಕ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಯಾಕಂದ್ರೆ ಪಾಪ ತಾವು ಜೀವದ ಕಬರನ್ನೇ ಮರೆತು ಇವತ್ತು ಸೇವೆಯಲ್ಲಿ ತಾವು ಅದನ್ನ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಅನೇಕ ಅನಾಹುತಗಳು ಆಗುವಂಥದ್ದು ಕೂಡ ಸಹಜ, ತಮಗೆ ಅನೇಕ ತೊಂದರೆಗಳು ಆಗುವಂಥದ್ದು ಸಹಜ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಖಂಡಿತವಾಗಿ ನಿಮಗೆ ಬೆನ್ನೆಲುಬಾಗಿ ಹಿಂದೆ ನಿಂತ್ರ ಖಂಡಿತವಾಗಿ ತಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನ ಇವತ್ತು ಕೊಟ್ಟಂತಾಗತ್ತೆ. ಆ ಕೆಲಸವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಮಾನ್ಯ ನಮ್ಮ ಕಾರ್ಮಿಕ ಸಚಿವರ ಹತ್ರ ಮಾತಾಡಿ ನಿಮಗೆ ಏನಾದರೂ ಒಂದು ನ್ಯಾಯವನ್ನ ಸರ್ಕಾರ ಮಟ್ಟದಲ್ಲಿ ಇವತ್ತು ತಮ್ಮನ್ನು ಕೂಡ ಮುಗಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡುತ್ತನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ಒಂದು ಕರದಟ್ಟ ನಾಡಿನಲ್ಲಿ ಭಾರತಾಂಬೆಯ ಒಂದು ಭಾವಚಿತ್ರವನ್ನ ಮೆರವಣಿಗೆ ಮಾಡಿ ಇವತ್ತು ಯಾವುದೇ ಜಾತಿ ಮತ ಭೇದವಿಲ್ಲದೆ ನಿಜವಾದ ಭಾರತೀಯರು ಎಂದು ತೋರಿಸಿಕೊಟ್ಟಿರುವಂತ ನಮ್ಮ ಸಂಘಟನೆಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಲ್ಲಿ ನಿಜವಾದ ಭಾರತೀಯ ಒಂದು ತತ್ವ ಸಿದ್ಧಾಂತವನ್ನು ನಾವು ಕಾಣಕ್ಕಾಗ್ತಾ ಇದೆ. ಯಾಕಂದ್ರೆ ತಾವೆಲ್ಲ ಬಹುತೇಕ ಈ ನಾಡನ್ನ ಸುಂದರಗೊಳಿಸೋದಕ್ಕೆ ಯಾವುದೇ ಸಭೆ ಸಮಾರಂಭ ಇರಲಿ, ಯಾವುದೇ ಮದುವೆ ಮುಂಜುವೆ ಇರಲಿ, ಅಲ್ಲಿ ತಮ್ಮ ಸೇವೆ ಎಷ್ಟು ಅಗತ್ಯ ಇದೆ ಆ ನಿಮ್ಮ ಸೇವೆಯ ಮೇಲೆ ಆ ಒಂದು ಕಾರ್ಯಕ್ರಮಗಳು ಇವತ್ತು ಸುಂದರವಾಗಿ ಇವತ್ತು ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ಈ ನಾಡಿನಲ್ಲಿ ಪ್ರಪಂಚದಲ್ಲಿ ತೋರಿಸಿಕೊಟ್ಟಂತ ತಮ್ಮ ಒಂದು ಸಂಘಟನೆ. ಬಹುತೇಕ ಇಲ್ಲಿ ಜಾತಿ ಮತ ಭೇದ ಇಲ್ಲ ಅಂತ ಯಾಕೆ ಹೇಳಿದ್ನಂದ್ರೆ ಇಲ್ಲಿ ಎಲ್ಲ ಧರ್ಮೀಯರು ಇದೆ, ಎಲ್ಲ ರಂಗದಲ್ಲಿ ಗುರುತಿಸಿಕೊಂಡಂತವ್ರು ಇದೆ. ಈ ರಂಗದಲ್ಲಿ ಗುರುತಿಸಿಕೊಂಡಂತವರಿಗೆ ನಿಜವಾದ ಭಾರತೀಯ ಅಂತ ಕರೆಯೋದಕ್ಕೆ ಇವತ್ತು ಆ ಭಾರತಾಂಬೆಯ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ರು. ಬಹುತೇಕ ನಾವು ಅನೇಕ ಸಂಘಟನೆಗಳನ್ನ ನೋಡ್ತೀವಿ. ಆ ಸಂಘಟನೆಗಳು ಯಾವುದೋ ಒಂದು ಧರ್ಮದ ಒಂದು ಸಿಲುಕಿಗೆ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾವ. ಆದ್ರೆ ನಿಮ್ಮ ಸಂಘಟನೆ ಆಗಿಲ್ಲ, ನೀವು ನಿಜವಾದ ಭಾರತಾಂಬೆಯ ಮಕ್ಕಳು ಎನಿಸಿಕೊಂಡಿರುವಂತಹ ಒಂದು ಸಂಘಟನೆ ಎನಿಸಿಕೊಳ್ಳುವಂತ ಮಾತನ್ನ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಹುತೇಕ ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ಸಭೆ ಇರಲಿ, ಸಮಾರಂಭ ಇರಲಿ, ಮದುವೆ ಇರಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ
ಇವತ್ತು ತಾವಿದೆ ಇಲ್ಲದೆ ಅದು ಸುಂದರ ಆಗೋದಿಲ್ಲ, ಅದು ಒಂದು ಪೂರ್ಣ ಆಗೋದಿಲ್ಲ ಅನ್ನೋದು ಬಹಳ ಸತ್ಯ. ಅದಕ್ಕೆ ನೀವಿಲ್ಲದೆ ಈ ಪ್ರಪಂಚವೇ ಇಲ್ಲ, ನೀವಿಲ್ಲದೆ ಅಲಂಕಾರ ಕೂಡ ಇಲ್ಲ. ಆ ಅಲಂಕಾರಕ್ಕೆ ಕಾರಣೀಭೂತರಾದಂಥವರು ನಮ್ಮ ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಡೆಕೋರೇಷನ್ ಈ ಒಂದು ಸಂಘಟನೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಹಲವಾರು ವರ್ಷಗಳಿಂದ ಇದೇ ಒಂದು ರಂಗವನ್ನ, ಈ ಕ್ಷೇತ್ರವನ್ನ ನೆಚ್ಚಿ ಅನೇಕ ಜನ ಈ ವೇದಿಕೆ ಮೇಲೆ ಹಿರಿಯರು ಕೂತಿದ್ದೀರಿ, ಸಂಸ್ಥಾಪಕರಿದ್ದೀರಿ. ಈ ಸಂಘಟನೆಯನ್ನು ಹುಟ್ಟು ಹಾಕಿ ಏನಾದರೂ ಆ ಸಂಘಟನೆಯಲ್ಲಿ ಇರುವಂತಹ ನ್ಯೂನತೆಗಳಿಗೆ ನ್ಯಾಯವನ್ನ ಕೊಡಬೇಕು ಅಂತೇಳಿ ಈ ಸಂಘಟನೆ ಇವತ್ತು ಮುಂದುವರಿತಾ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅನ್ನೋ ಮಾತನ್ನು ನಾನು ಹೇಳ್ಬೇಕಾಗತ್ತೆ. ದೇವಸ್ಥಾನದ ಮೇಲೆ, ಶಿಖರದ ಮೇಲೆ ಕಳಸ ಇಟ್ಟಂಗೆ ಡೆಕೋರೇಷನ್ ಅನ್ನುವಂಥದ್ದು ಅಂಥ ಒಂದು ಶ್ರೇಷ್ಠವಾಗಿರುವಂತಹ, ಪವಿತ್ರವಾಗಿರುವಂತಹ ಕಾಯಕವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಬಸವಣ್ಣವ್ರ ನಾಡಿನೊಳಗೆ ನಾವೆಲ್ಲ ಅದೀವಿ. ಕಾಯಕವೇ ಕೈಲಾಸ ಅನ್ನುವಂತಹ ತತ್ವದೊಳಗೆ ನಾವು ಬದುಕಿದೀವಿ ಅಂತಂದ್ರೆ ನಮ್ಮ ಜೀವನ ಎಂದೂ ಕೂಡ ಅದ್ಭುತ ಆಗೋದಿಲ್ಲ. ಯಾಕಂತಂದ್ರೆ ಕಾಯಕವನ್ನ ಮಾಡಿದವರು ಎಂದೂ ಉಪವಾಸ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಹೆಂಗಿರೋಣ ಅಂತಂದ್ರೆ ಈ ಕಾಯಕವನ್ನ ಮಾಡ್ತಾ ಇದ್ರು, ಪೆಂಡಾಲ್ ಮತ್ತು ಡೆಕೋರೇಟರ್ಸ್ ತಾವೆಲ್ಲ ಅದಿರಲ್ಲ. ಹೆಂಗಿರ್ಬೇಕಂತಂದ್ರೆ ನೀವೆಲ್ಲ ಮಾಲಕರು ಇದ್ರೂ ಕೂಡ ಪ್ರಸಂಗ ಬಂದಾಗ ನೀವು ಕೂಡ ಈ ಕೆಲಸಕ್ಕೆ ಕೈ ಹಚ್ಚಿದ್ರಿ ಅಂತಂದ್ರೆ ಕೆಲಸಗಾರ ಕೊರತೆಯೊಳಗೆ ಇದ್ರೂ ಕೂಡ ನಿಮ್ಮ ಕೆಲಸ, ನಿಮ್ಮ ಪೆಂಡಾಲ್ ಸೇವೆಯನ್ನ ಎಲ್ಲರೂ ಮೆಚ್ಚುಗೋತಾರ. ನಿಮ್ಮ ಕೆಲಸ ಎಂದೂ ಕೂಡ ಎಲ್ಲೂ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳ್ಕೋಬೇಕು ನಾವೆಲ್ಲ. ಯಾಕಂತಂದ್ರೆ ಇವತ್ತು ಲೇಬರ್ ಸಮಸ್ಯೆ ಐತೆ ಅನ್ನುವಂಥದ್ದನ್ನು ನೀವೆಲ್ಲ ನೋಡ್ತೀವಿ. ಅದಕ್ಕಾಗಿ ಸ್ವತಃ ಕಾಯಕವೇ ಕೈಲಾಸ. ಯಾವುದೇ ಕಾಯಕ ಮಾಡಿದ್ರೆ ಅದು ಕೈಲಾಸವನ್ನ, ನಮ್ಮ ಕೈಲಾಸವರೆಗೂ ನಮ್ಮನ್ನು ಒಯ್ದು ಮುಟ್ಟಿಸ್ತದೆ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಅಂತ ಒಂದು ಪವಿತ್ರ ಸೇವೆಯನ್ನ ತಾವೆಲ್ಲ ಮಾಡ್ತಾ ಇದ್ರಿ. ಆಮೇಲೆ ಇದೇನು ಯೂನಿಯನ್ ಮಾಡ್ಕೊಂಡಿದಿರಲ್ಲ ಸಂಘಟನೆ, ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಸಪ್ಲೈಯರ್ಸ್ ಡೆಕೋರೇಟರ್ಸ್ ಸಂಘ ಅಂತ ಮಾಡ್ಕೊಂಡಿದ್ರಿ. ಅದರ ವಿಭಾಗಗಳಾಗಿ, ಅದರ ಯೂನಿಟ್ ಆಗಿ ಗುಣಗುನ್ ಮತ್ತು ಇಳಕಲ್ಲದ ಸಭೆ ಇದು. ಈ ದೊಡ್ಡ ಹಬ್ಬ ಫೆಸ್ಟಿವಲ್, ಈ ಫೆಸ್ಟಿವಲ್ಗೆ ನೀವೆಲ್ಲರೂ ಕೂಡಿ ಕರೆದಾಗ ಶಾಸಕರು ಬಂದರು, ನೀವೆಲ್ಲರೂ ಕೂಡ ಕರೆದಾಗ ಪೂಜ್ಯರು ಕೂಡ ಬಂದರು. ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಂಗ ಆಯ್ತು. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಶರಣ್, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮಸುಖಿಯಾದೆ ನೋಡ ಅಂತ ಬಹಳ ಒಳ್ಳೆ ಮಾತನ್ನ ಶಿವಶರಣೆ ಅಕ್ಕ ಮಹಾದೇವಿ ಹೇಳ್ತಾರೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಒಂದು ದೀಪ ನಾವು ಬೆಳಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಇನ್ನೊಂದು ದೀಪ ಬೇಕು. ಆ ಇನ್ನೊಂದು ದೀಪನೂ ಕೂಡ ಬೆಳಗಬೇಕಾಗಿತ್ತು ಅಂತಂದ್ರೆ ಕಡ್ಡಿ ಪೇಟಿಗೆ ಅದರ ಸಂಘ ಬೇಕು. ಆ ದೀಪದಿಂದ ನಾವು ಸಮಯವನ್ನ ಹಚ್ಚಬೇಕಾಗಿತ್ತು ಅಂದ್ರೆ, ದೀಪವನ್ನ ಪ್ರಜ್ವಲನ ಮಾಡಬೇಕಾಗಿತ್ತು ಅಂತಂದ್ರೆ ಆ ಪಣತಿ ಒಳಗ, ಸಮಯದೊಳಗ ಎಣ್ಣೆ, ಬತ್ತಿ, ಗಾಳಿ, ಪಣತಿ ಎಲ್ಲವೂ ಕೂಡ ಬೇಕಾಗ್ತದೆ. ಹಂಗ ನೀವೆಲ್ಲರೂ ಯೂನಿಟ್ ಆಗಿ ನಿಂತ್ರಿ ಅಂತಂದ್ರೆ ಒಂದ್ ಇರ್ಲಿಕ್ಕಂದ್ರೆ ಒಂದ್ ಯಾವುದು ಕೂಡ ಸಾಗೋದಿಲ್ಲ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಮಣ್ಣಿನ ಸಂಗಿದ್ದಾಗ, ಮಳೆಯ ಸಂಗಿದ್ದಾಗ, ಬಿಸಿಲಿನ ಸಂಗಿದ್ದಾಗ, ಗಾಳಿಯ ಸಂಗಿದ್ದಾಗ ಮಾತ್ರ ಒಂದು ಭೂಮಿಯಲ್ಲಿ ಬಿಟ್ಟಿರುವಂತಹ ಬೀಜ ಮೊಳಕೆಯೊಡೆದು ನಮಗೆಲ್ಲ ಆಹಾರ ಧಾನ್ಯವನ್ನು ಒದಗಿಸುವಂತಹ, ಗಿಡಮರವಾಗಿ ಬೆಳೆಯುವಂತಹ ಶಕ್ತಿಯನ್ನು ಪಡ್ಕೊಳ್ತದೆ. ಅಂತಹ ಸಂಘವನ್ನು ನೀವೆಲ್ಲ ಸ್ಥಾಪಿಸಿದಿರಿ. ಜೊತೆಗೆ ಇನ್ನ ಮೆರವಣಿಗೆ ಎಷ್ಟು ದೊಡ್ಡ ಕೆಲಸ ಮಾಡ್ತದೆ ಅಂತಂದ್ರೆ, ನೀವು ಇವತ್ತ ಭಾರತ ಮಾತೆಯ ಮೆರವಣಿಗೆಯನ್ನ ಅತ್ಯಂತ ಪ್ರೀತಿಯಿಂದ, ಸಂಭ್ರಮದಿಂದ ಆಯೋಜನೆ ಮಾಡ್ಕೊಂಡು ಇಲ್ಲಿವರೆಗೆ ಆ ಮೆರವಣಿಗೆಗಳಿಗೆ ತಾವೆಲ್ಲ ಭಕ್ತಿಪೂರ್ವಕ ಭಾಗವಹಿಸಿದಿಲ್ಲ. ಆ ನಮ್ಮ ಭಾರತ ಮಾತೆ ನಿಮ್ಮನ್ನೆಲ್ಲರನ್ನೂ ಕೂಡ ಎಂದೂ ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪವಿತ್ರ ಸೇವೆಯನ್ನು ಸಲ್ಲಿಸಿದಿರಿ ಅನ್ನುವಂಥ ಮಾತನ್ನು ಕೂಡ ನೆನಪಿಸುತ್ತಾ, ಭಾರತ ಮಾತೆಯ ಪೂಜೆಯೊಂದಿಗೆ ಮಾಡಿರುವಂಥ ಸೇವೆ ಎಲ್ಲೂ ಕೂಡ ಎಂದೂ ನಿಲ್ಲೋದಿಲ್ಲ. ಜೊತೆಗೆ ನೀವೆಲ್ಲರೂ ನಾವು ಆ ಧರ್ಮದವರು, ನಾವು ಈ ಧರ್ಮದವರು ಅನ್ಲಾರ್ದೆ ವಿಜಯಾನಂದ ಕಾಶಪ್ಪನವ್ರು ನೆನಪು ಮಾಡಿದರು. ನಾವೆಲ್ಲ ಒಂದೇ ಧರ್ಮದವರು. ಯಾವ ಧರ್ಮಪ್ಪ ಅಂತಂದ್ರೆ ಈ ಒಂದು ಪೆಂಡಾಲ್ ಸೇವೆಯನ್ನ ಮತ್ತು ಶಾಮಿಯಾನ ಸೇವೆಯನ್ನ, ಡೆಕೋರೇಷನ್ ಸೇವೆಯನ್ನ ಮಾಡುವ ಧರ್ಮದವರು ನಾವು ಅನ್ನುವಂಥ ಒಂದು ದೊಡ್ಡ ಗುಣವನ್ನು ನೀವೆಲ್ಲ ತೋರಿಸಿದಿರಿ. ಯಾವುದೇ ಧರ್ಮ ಸಣ್ಣದಲ್ಲ, ಯಾವುದೇ ಧರ್ಮ ದೊಡ್ಡದಲ್ಲ ಅನ್ನುವಂಥ ಸದ್ಭಾವನೆ ಕೂಡ ನೀವೆಲ್ಲರಲ್ಲಿ ಐತಿ. ಈ ಭಾವನೆ ಸದಾಕಾಲ ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮನ್ನು ಯಾರೂ ಎಂದೂ ಕೂಡ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಒಂದೇ ಒಂದು ಮಾತನ್ನ, ಕಿವಿ ಮಾತನ್ನ ಕೊನೆಗೆ ಹೇಳ ಬಯಸ್ತೀನಿ. ಏನು ಅಂತಂದ್ರೆ, ಪೆಂಡಾಲ್ ಸೇವಾ ಮಾಡುವಂಥ, ಶಾಮಿಯಾನ ಸಪ್ಲೈ ಮಾಡುವಂಥ, ಡೆಕೋರೇಷನ್ ಮಾಡುವಂಥ ತಾವೆಲ್ಲ ಒಂದು ಆದರ್ಶವನ್ನ ಪಾಲಿಸಿದ್ರೆ ಒಳ್ಳೆಯದಾಗ್ತದೆ. ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ.
ಏನು ಅಂತಂದ್ರೆ ಕೆಲವರಲ್ಲಿ ಕೆಲವೊಂದು ಸಣ್ಣ ಸಣ್ಣ ದುಶ್ಚಟ ಅದಾವ. ಯಾರು ಚೀಟಿ ತಿಂತಾರ, ಯಾರು ಒಂದಿಟ್ಟು ಬಾಟ್ಲಿ ಎಣ್ಣೆ ಒಗಿತಾರ, ಅದನ್ನ ಒಂದಿಟ್ಟು ಬಿಡ್ರಿ ಅಂತ ನಾ ಹೇಳಂಗಿಲ್ಲ. ನೀವು ಅದನ್ನ ಎಲ್ಲಾರು ಪೂರ ಬಿಟ್ರಿ ಅಂದ್ರೆ ನಮ್ಮ ಮಠಗಳಿಗೆ ಬರೋ ಆದಾಯ ಬಂದಾಕಿರ್ತೈತಿ. ಅದಕ್ಕಾಗಿ ಬಿಡ್ರಿ ಅಂತ ಹೇಳಂಗಿಲ್ಲ, ಕಡಿಮೆ ಮಾಡ್ಕೋಂತ ಹೋಗ್ರಿ, ಒಂದ್ ದಿವಸ ಪೂರಾ ಬಿಡ್ರಿ. ಆ ಚಟಗಳು ಏನದವಲ್ಲ ನಮ್ಮನ್ನು ನಿರ್ನಾಮ ಮಾಡ್ತಾವ, ನಮ್ಮ ಕುಟುಂಬಗಳನ್ನು ನಿರ್ನಾಮ ಮಾಡ್ತಾವ. ಅದಕ್ಕಾಗಿ ಆ ಚಟದಿಂದ ತಾವೆಲ್ಲ ಮುಕ್ತರಾಗ್ರಿ. ಅದರ ಬದಲಾಗಿ ದೇವರ ಪ್ರಸಾದವನ್ನ ನೀವು ಸ್ವೀಕಾರ ಮಾಡಿ, ಇದೊಂದು ದೇವರ ಕಾಯಕ ಅಂತ ತಿಳ್ಕೊಂಡು ತಾವೆಲ್ಲ ಈ ಕಾಯಕದೊಳಗೆ ಭಾಗವಹಿಸ್ರಿ. ಕಾಯಕವೇ ಕೈಲಾಸ ಅನ್ನುವಂಥ ಬಸವಣ್ಣವರ ತತ್ವವನ್ನು ತಾವೆಲ್ಲ ಪಾಲಿಸ್ರಿ ಅಂತ ಹೇಳಿ 2004ರಿಂದ ಹಿಡಿದು ಇವತ್ತಿನವರೆಗೂ ನಾವು ಎಲ್ಲಾ ಸಚಿವರಿಗೂ, ಶಾಸಕರಿಗೂ, ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಆದ್ರೆ ಏನ್ ವಿಷಯಪ್ಪ ಅಂದ್ರೆ ಇವತ್ತಿನವರೆಗೂ ನಮ್ಮ ಉದ್ಯೋಗ ಯಾವ ಇಲಾಖೆಯೊಳಗೆ ಬರ್ತಿದೆ ಅಂತೇಳಿ ಇವತ್ತಿನವರೆಗೂ ಯಾರು ಗುರುತಿಸ್ತಾ ಇಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಹಕ್ಕೊತ್ತಾಯ ಮಂಡನೆ ಮಾಡಕ್ಕೆ ಇಷ್ಟಪಡ್ತೀನಿ. ಬೇಗ ಎಲ್ಲ ಸಚಿವರು, ಶಾಸಕರು ನಮ್ಮ ಈ ಉದ್ಯೋಗವನ್ನ ಯಾವ ಇಲಾಖೆಯಲ್ಲಿ ಗುರುತಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ಯೋಗದಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ಬೆರಳೆಣಿಕೆಯಷ್ಟು ಜನ ದೊಡ್ಡ ಕೆಲಸ ಮಾಡ್ತಾರೆ. ಹೀಗಾಗಿ ಎಲ್ಲ ರಾಜಕಾರಣಿಗಳು ಏನಾಗ್ಬಿಟ್ಟಿರ್ತಪ್ಪ ಅಂದ್ರೆ ನಿಮಗೇನು ಕಮ್ಮಿಯೋ ನಿಮ್ಮ ಉದ್ಯೋಗಕ್ಕೆ ಸಾಕಷ್ಟು ಲಕ್ಷ ಗಂಟಲೆ ವ್ಯವಹಾರ ಮಾಡ್ತೀರಿ, ಮತ್ತೇನ್ ನಿಮ್ ವಿಚಾರ ಅಂತಾರೆ. ಆದ್ರೆ 80% ಜನ ಈ ಉದ್ಯೋಗದಾಗ ಹಳ್ಳಿಗಾಡಿಂದ ಬಂದಾರ. ಅವರ ಪರಿಸ್ಥಿತಿ ಹೇಳೋಂಗಿಲ್ಲ. ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದಪ್ಪ ಅಂದ್ರೆ ಮಳಿ ಗಾಳಿ ಇವೆಲ್ಲ ಬಂದ್ಬಿಟ್ಟು ಅಂದ್ರೆ ರಾತ್ರಿ ನಮ್ಮ ನಿದ್ದೆ ಹತ್ತುದಿಲ್ಲ. ಆ ಪರಿಸ್ಥಿತಿಗೆ ಏನ ಸಂದರ್ಭಗಳು